ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡ್ ಆಗ್ತಾ ಇದೆ. ಏನಂತಂದರೆ ಪ್ರೀತಿಸಿದವನು ಪ್ರೀತಿಸಿದ ಅವಳು ಕೊನೆಗೆ ಅಂದರೆ ನಮ್ಮ ಪ್ಲ್ಯಾನು ದೇವರ ಪ್ಲ್ಯಾನ್ ಹೇಗಿದೆ ಅಂತ. ಅಂದರೆ ಎಕ್ಸಾಂಪಲ್ ಇವಾಗ ಚಂದ್ರಚಕೋರಿ ಸಿನಿಮಾದು ನಾಯಕಿನ ಪ್ರೀತಿಸ್ತಾನೆ ಮೊದಲೇ ನಾಯಕಿನ, ಬಟ್ ಎರಡನೇ ನಾಯಕಿ ಇವನನ್ನು ಪ್ರೀತಿಸೋದು ಅಷ್ಟೇ. ನಾವೊಂದು ಪ್ಲ್ಯಾನ್ ಅನ್ಕೋತೀವಿ, ದೇವ್ರು ಒಂದು ಪ್ಲ್ಯಾನ್ ಮಾಡ್ತಾರೆ ಅನ್ನೋದೊಂದು ಆ ಸಿನಿಮಾಗಳಲ್ಲಿ ಏನೇನು ಬರುತ್ತೋ ಆ ಥರದೊಂದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ವೈರಲ್ ಆಗ್ತಾಯಿತ್ತು. ಹಾಗೆಯೇ ಸೂರ್ಯವಂಶ ಸಿನಿಮಾದು ಅಷ್ಟೇ. ಅಂದರೆ ನಾಯಕ ಕನಕ ಪ್ರೀತಿಸ್ತಾನೆ, ಬಟ್ ಅವಳು ರಿಜೆಕ್ಟ್ ಮಾಡ್ತಾಳೆ. ಕಟ್ ಮಾಡಿದರೆ ಸೆಕೆಂಡ್ ಹಾಫಲ್ಲಿ ಇನ್ನೊಬ್ಬಳು ಬರ್ತಾಳೆ. ಸೊ ಅವನು ಬೆಳವಣಿಗೆ ಗ್ರೋತ್ ಆಗುತ್ತೆ. ಈ ಥರ ಒಂದು ಕಾನ್ಸೆಪ್ಟ್ ನನಗೆ ತುಂಬ ಫೇಮಸ್ ಆಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ, ಇವಾಗ ಸಖತ್ ಟ್ರೆಂಡಿಂಗ್ ಆಗ್ತಾ ಇದೆ. ಈ ಥರ ಕಾನ್ಸೆಪ್ಟಲ್ಲಿ ಬಂದಂಥ ಇನ್ನೊಂದು ಸಿನಿಮಾ ಅಂತಂದರೆ ಕೃಷ್ಣ. ಅಂದರೆ ಗಣೇಶ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಗಣೇಶು, ಪೂಜಾ ಗಾಂಧಿ, ಶರ್ಮಿಳಾ ಮಾಂಡ್ರೆ ಅವರು ತುಂಬ ಜನ ಕಲಾವಿದರ ಆ ಸಿನಿಮಾದಲ್ಲಿ. ಅಂದರೆ ಮುಂಗಾರು ಮಳೆ ಸಕ್ಸಸ್ ಎಲ್ಲ ಆಗಿತ್ತು. ಚೆಲ್ಲಾಟ, ಮುಂಗಾರು ಮಳೆ, ಹುಡುಗಾಟ, ಚೆಲುವಿನ ಚಿತ್ತಾರ. 5ನೇ ಸಿನಿಮಾ ಬಂದು ಕೃಷ್ಣ 2007ರಲ್ಲಿ ಬಿಡುಗಡೆ ಆಗಿದಂಥ ಸಿನಿಮಾ. ಇದು ಆ್ಯಕ್ಚುಲಿ ಇದು ಸಿನಿಮಾ ರೀಮೇಕು, ತಮಿಳು ಸಿನಿಮಾದ ರೀಮೇಕು, ತಮಿಳು ತೆಲುಗು ಅನಿಸುತ್ತೆ. ಸಿನಿಮಾ ಸೂರ್ಯ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾದ ರೀಮೇಕ್ ಅಂದರೆ ಸ್ವಲ್ಪ ಕನ್ನಡದ ನೇಟಿವಿಟಿಗೆ ತುಂಬ ಬದಲಾವಣೆ ಮಾಡಿಕೊಂಡು, ಅಂದರೆ ಮೂಲ ಆತ್ಮ ಒಂದೇ, ಬಟ್ ಇದು ಕನ್ನಡದ ನೇಟಿವಿಟಿಗೆ ಬದಲಾವಣೆ ಮಾಡಿಕೊಂಡು ಇಲ್ಲಿ TV ಆ್ಯಂಕರ್ನ ಅಂತ ಮಾಡಿಕೊಂಡು ನಾಯಕ ಕೃಷ್ಣ. ಸೆಕೆಂಡ್ ಹಾಫಲ್ಲಿ ಅದರ ಮೂಲ ಅವಳೇನು ಬಿಟ್ಟೋಗ್ತಾಳೆ ಅವಳನ್ನ, ಅಂದರೆ ಶರ್ಮಿಳಾ ಮಾಂಡ್ರೆ ಅವರು ಮಾಡಿರೋ ಪಾತ್ರ ಅಂಜಲಿ ಅನ್ನೋ ಪಾತ್ರ. ಆ ಲಾಸ್ಟಲ್ಲಿ ಡೈಲಾಗ್ ಬರ್ತಲ್ಲ, ನಾನು ನಿನ್ನ ಮನ್ಸಾರು ಪ್ರೀತಿಸ್ತವನು ಅಂಜಲಿ, ನಾನು ಹೆಂಗೆ ಬಿಟ್ಕೊಡ್ಲಿ ಅನ್ನೋದೊಂದು ಆ ಡೈಲಾಗ್ ಬಗ್ಗೆನೇ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಹೀಗಾಗಿ ಆ ಸಿನಿಮಾ ನನಗೆ ತುಂಬ ಕಾಡ್ತು. ಈಗ ಮತ್ತೆ ನಾನು ಯೂಟ್ಯೂಬಲ್ಲಿ ನೋಡಿದೆ, ತುಂಬ ಎಮೋಷನಲ್ ಕನೆಕ್ಟ್ ಆಗೋಯ್ತು ಸಿನಿಮಾ. ಹೀಗಾಗಿ ನನ್ನ ಒಂದಿಷ್ಟು ಎಮೋಷನಲ್ ಜರ್ನಿನ ಇರಲಿ, ನನ್ನ ಒಂದು ವೈಯಕ್ತಿಕ ಬದುಕಿನ ಕಥೆಗಳು ಬೇಡ ಅನಿಸುತ್ತೆ ಹೇಳ್ಕೊಳ್ಳೋದು. ಬಟ್ ಆ ಸಿನಿಮಾ ನೋಡಿದಾಗ ನನಗೆಷ್ಟು ಎಮೋಷನಲ್ ಆಯಿತು ಅನ್ನೋದನ್ನು ಈ ವಿಡಿಯೋ ಮೂಲಕ ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2006ನೇ ಇಸ್ವಿಯಲ್ಲಿ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆ್ಯಕ್ಟ್ ಮಾಡಿರೋ ಮೊದಲ ಸಿನಿಮಾ ಚೆಲ್ಲಾಟ ಸಿನಿಮಾನ ರಿಲೀಸ್ ಆಯಿತು. ಈ ಚಿತ್ರವನ್ನು MD ಶ್ರೀಧರ್ ಅವರು ನಿರ್ದೇಶನ ಮಾಡಿದ್ರು. ಅವರ ಇಬ್ಬರ ಕಾಂಬಿನೇಷನಲ್ಲಿ 2ನೇ ಸಿನಿಮಾ ಬಂದು 2007ನೇ ಇಸ್ವಿಯಲ್ಲಿ ರಿಲೀಸ್ ಆಯಿತು, ಕೃಷ್ಣ ಅನ್ನೋ ಸಿನಿಮಾ ಮೂಲಕ. ಇದು ರೀಮೇಕ್ ಸಿನಿಮಾ, ಬಟ್ ಕನ್ನಡದ ನೇಟಿವಿಟಿಗೆ ತುಂಬ ಬದಲಾವಣೆಗಳನ್ನು ಮಾಡಿಕೊಂಡು ಸಿನಿಮಾ ಮಾಡಿದ್ರು. ನಬ್ದ ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು ಗಣೇಶ್ ಅವರ ಫಿಲ್ಮೋಗ್ರಫಿಗೆ. ಆ ಸಿನಿಮಾದ ನಾಯಕ ಬಂದು ಕೃಷ್ಣ, ಅವರು TV ಆ್ಯಂಕರ್ ಇರ್ತಾನೆ. ಆ ಸಿನಿಮಾ ನೋಡಿದವ್ರಿಗೆಲ್ಲ ಗೊತ್ತಿರುತ್ತೆ. ಪೂಜಾ ಅವರವ್ರ ಹೆಸರೇ ಇಟ್ಬಿಟ್ಟಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಅಂಜಲಿ ಅಂದರೆ ಶರ್ಮಿಳಾ ಮಾಂಡ್ರೆ ಅವರು ಮಾಡಿರೋ ಪಾತ್ರ ಬರೋದು. ಫಸ್ಟ್ ಹಾಫಲ್ಲಿ ಚೆಲ್ಲಾಟ, ನಗು, ತುಂಟಾಟ, ಶರಣ್ ಅವರ ಕಾಮಿಡಿ, ಆ TV ಆ್ಯಂಕರ್ದು ಬೆಳದಿಂಗಳ ಬಾಲೆ ಸಿನಿಮಾನು ಕೂಡ ನೆನಪಾಗತ್ತೆ. ಅಂದರೆ ಪೂಜಾ ಗಾಂಧಿ ಅವರು ಕಾಲ್ ಮಾಡಿಬಿಟ್ಟು ಹೇಳೋದು, ಅವನ ಈ ನಾಯಕ ಹುಡ್ಕೊಂಡು ಹೋಗೋದು ಯಾರು ಏನು ಅಂತ ಹೇಳಿದಾಗ ಇಂಟ್ರೋಲ್ ಬ್ಲಾಕಲ್ಲಿ ಗೊತ್ತಾಗುತ್ತೆ ಅವನ ಲವ್ ಸ್ಟೋರಿ. ಇನ್ನೊಂದು ಲವ್ ಸ್ಟೋರಿ ಅಂತ ಬಿತ್ತರಗೊಂಡಾಗ ಅಲ್ಲಿಗೆ ಇಂಟ್ರೋಲ್ ಬ್ಲಾಕ್ ಬರುತ್ತೆ. ನಾನು ಥಿಯೇಟ್ರಲ್ಲೇ ನೋಡಿದ್ದೆ ಈ ಸಿನಿಮಾನ, ನಮ್ಮ ಹಾನಗಲ್ ಭಾಗೀರಥಿ ಥಿಯೇಟ್ರಲ್ಲಿ. ಸೆಕೆಂಡ್ ಹಾಫಲ್ಲಿ ಒಂದು ಸ್ವಲ್ಪ ಮುಗ್ಧತೆಯಿಂದ ಇರ್ತಾನೆ, ಅಂಜಲಿನ ಲವ್ ಮಾಡೋದು. ಕಟ್ ಮಾಡಿದ್ರೆ ಅಂಜಲಿ ಅಂದರೆ ಅವರ ತಂದೆ ತಾಯಿ ಆಸೆ ಪಟ್ಟಂಗೆ ಅವಳು ದೊಡ್ಡ ಶ್ರೀಮಂತನೇ ಅವಳು ದೊಡ್ಡ ಶ್ರೀಮಂತನನ್ನೇ ಮದುವೆ ಹೋಗ್ತಾಳೆ. ಅಲ್ಲಿಗೆ ನಮ್ಮ ನಾಯಕ ಕೃಷ್ಣ ಬಂದು ಬೇಡ್ಕೋತಾನೆ. ಬಟ್ ಅವಳು ಹಣದ ದುಡ್ಡಿನ ಒಂದು ಇದಕ್ಕೆ ಪರಿಸ್ಥಿತಿ ಆ ಥರ ಇರುತ್ತೆ, ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಇವನು ಇವಾಗ ಅಂದರೆ ಅಲ್ಲೊಂದು ಸೀನು ಬರುತ್ತೆ. ತಾಯಿ ಮತ್ತು ಆ ಸಮಾಧಿ, ತಾಯಿ ಸತ್ತಾಗ ನಾಯಕನ ತಾಯಿ ಸತ್ತೋಗಿರ್ತಾಳೆ. ಆ ಜಮೀನು ಮಾರೋಕ್ಕೆ ಅಂತ ಊರಿನ ಜಮೀನ್ದಾರ ಬಂದು ಕೇಳಿದ್ರೆ ನನ್ನ ತಾಯಿ ಮಲಗಿರೋ ಜಾಗ ಇದು ನಾನು ಕೊಡಲ್ಲ ಅಂತ ಹೇಳ್ತಾನೆ. ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ, ಇವ್ರ ಲವ್ ಸ್ಟೋರಿ ಈಗೇನು ಫ್ಲ್ಯಾಶ್ ಬ್ಯಾಕ್ ಎಲ್ಲ ಮುಗೋದು ಈಗ ಪ್ರೆಸೆಂಟಲ್ಲಿ ನಡೀತಬೇಕಾದ್ರೆ ಇವಳು ಅಂಜಲಿ ಪ್ರತ್ಯಕ್ಷ ಆಗ್ತಾಳೆ ಇದ್ದಕ್ಕಿದ್ದಂಗೆ. ಸೊ ಅಲ್ಲಿ ಕತೆ ಒಂದು ಅವಳನ್ನ ಡಾಕ್ಟ್ರು ಮಾಡಬೇಕು ಅಂತ ಹೋರಾಡೋ ಕತೆ ಇದೆಲ್ಲ. ಯಾವ ಜಮೀನು ತನ್ನ ತಾಯಿ ಮಲಗಿರೋ ಜಾಗನ ಕೊಡಲ್ಲ ಅಂತ ಹೇಳ್ತಾನೆ, ಆ ಜಾಗವನ್ನು ಕೊಟ್ಟು ಅವಳ ಆಸೆ ಅಂತಲೇ ಅದು ಡಾಕ್ಟ್ರು ಮಾಡ್ತಾನೆ. ಎಷ್ಟು ಎಮೋಷನಲ್ ಕನೆಕ್ಟ್ ಆಗುತ್ತೆ ಸಿನಿಮಾ. ಶರ್ಮಿಳಾ ಮಾಂಡ್ರೆ ಅವರು ಮಾಡಿರೋ ಪಾತ್ರ ನಿಜಕ್ಕೂ ಒಂಥರ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಅಷ್ಟು ಪ್ರೀತಿನ ಹುಕ್ಕರಿಯುತ್ತೆ. ಅಂದರೆ ಅದು ಅಷ್ಟು ಎಮೋಷನಲ್ ಎಂಪತಿ ಅಂತ ಹೇಳ್ತಾರೆ, ಅಷ್ಟು ಕನೆಕ್ಟ್ ಆಗಿಬಿಡುತ್ತೆ ಸಿನಿಮಾ. ನಮ್ಗೆ ಗೊತ್ತು ಅದು ರೈಲು ಅಂತ, ಅಲ್ಲಿ ಮಾಡ್ತಾ ಇರೋದು ಒಂದು ಪಾತ್ರಧಾರಿಗಳು ಅದೊಂದು ಪಾತ್ರ ಅಂತಲೂ ಕೂಡ ಗೊತ್ತು. ಎಷ್ಟು ಎಮೋಷನಲಾಗಿ ಕನೆಕ್ಟ್ ಆಗಿಬಿಡುತ್ತೆ. ಅವಳನ್ನ ಎಷ್ಟೆಲ್ಲ ಇದು ಮಾಡಿಕೊಂಡು ಈಗ ಅವಳು ಕೃಷ್ಣನ ಮೇಲೆ ಲವ್ ಇದು ಅಂತ ಹೇಳಿದಾಗ ಅಲ್ಲೊಂದಿಷ್ಟು ಡೈಲಾಗ್ಸ್ಗಳು ಬರ್ತಾ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮಲ್ಲಿ, ನೀವು ಕೇಳೇ ಇರ್ತೀರ.
ಯಾರೋ ಗೊತ್ತಿಲ್ಲದಿರೋ ಈಗ ನಾವೆಲ್ಲೋ ಹೋಗ್ತಾ ಇರ್ತೀವಿ, ಈಗ ಬೈಕಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಒಬ್ಬನು ಆ ಕಾರಲ್ಲಿ ಹೋಗ್ಬೇಕಾದ್ರೆ ಡೋರ್ ಸರಿ ಹಾಕ್ಕೊಂಡಿಲ್ಲ ಅಂದಾಗ ನಾವು ಅವ್ರನ್ನ ಟ್ರೇಸ್ ಮಾಡಿಬಿಟ್ಟು ಹೋಗಿ ಡೋರ್ ಸರಿ ಹಾಕು ಅಂತ ಹೇಳ್ತೀವಿ. ಅದು ಡೋರ್ ಸರಿ ಹಾಕೋದು ಅನ್ನೋದಾಯಿತು. ಈ ಎಷ್ಟೋ ಸರಿ ಈಗ ನನ್ನ ಬದುಕಲ್ಲಿ ನಾವೇ ನೋಡಬೇಕಾದ್ರೆ ಎಷ್ಟೋ ಸರಿ ಆ ಸ್ಕೂಟ್ರ್ ತೊಗೊಂಡು ಹೋಗ್ಬೇಕಾದ್ರೆ ಸ್ಟ್ಯಾಂಡ್ ಹಾಕಿರಲ್ಲ, ನಾನೇ ಎಷ್ಟೋ ಸರಿ ಸ್ಟ್ಯಾಂಡ್ ತೊಗೊಂಡೋಗಿ ಅಂತ ಹೇಳ್ತೀನಿ. ಕೆಲವರೆಲ್ಲ ಲೇಡೀಸ್ಗಳೆಲ್ಲ ವೇಲೆಲ್ಲ ಸಿಕ್ಕಾಕೊಟ್ಟೋದು, ವೇಲಲ್ಲಿ ಇದು ಮಾಡ್ಕೊಳ್ಳಿ. ಸೊ ಕಣ್ಣಿಗೆ ಕಾಣದೇ ಇರೋರು ಯಾರು ಅಂತ ಗೊತ್ತಿಲ್ಲದವ್ರಿಗೇ ನಾವು ಇಷ್ಟು ಇದು ಮಾಡ್ತೀವಿ. ಅಂಥದ್ರಲ್ಲಿ ನಾನು ನಿನ್ನ ಮನಸಾರಿ ಪ್ರೀತಿಸಿದವನು ಅಂಜಲಿ, ನಿನ್ನ ಬದುಕು ಹೇಗೆ ಇರಲಿ ಅಂತ ನಾನು ಬಿಡೋಕ್ಕಾಗತ್ತಾ ಅಂತ ಡೈಲಾಗ್ ಹೇಳ್ತಾನೆ. ಅಪ್ಪ ಯಾವ ರೀತಿ ಅಂದರೆ ಅನುಮಾನ ಗಿನ್ಮಾನ ಮುಂದೆ ಬರ್ಬೋದು, ನಾನು ನಿನ್ನ ಅನುಮಾನ ಪಡ್ತಾಯಿದ್ದೆ ಅಂತ ಅನ್ಬಾರ್ದು, ಈಗ ನೀನು ಡಾಕ್ಟ್ರು ಅಂತ ಹೇಳ್ಬಿಟ್ಟು ಅವಳಿಗೆ ಕನ್ವಿನ್ಸ್ ಮಾಡಿ ಅವಳ ಪಾಡಿಗೆ ಅವಳಿಗೆ ಕೊನೆಗೆ ಇವನು ಪ್ಲ್ಯಾನ್ ಮಾಡಿರ್ತಾನೆ ಅವಳನ್ನ ಮದುವೆ ಆಗಬೇಕು ಅಂತ. ಬಟ್ ದೇವ್ರು ಪ್ಲ್ಯಾನ್ ಮಾಡಿರೋದೇ ಬೇರೆ. ಪೂಜಾ ಅನ್ನೋ ಪಾತ್ರ ಬಂದ್ಬಿಟ್ಟು ಇವರಿಬ್ಬರು ಲವ್ ಆಗಿ ಮತ್ತು ಇವರಿಬ್ಬರು ಒಂದಾಗೋದು ಇದೆ ಅನ್ನೋದು. ಸೊ ಇದು ಈಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ನಡೀತಾ ಇದೆ. ಸೊ ನೀವು ನೋಡ್ಬೋದು. ಅಂದರೆ ಈ ಕಡೆ ಚಂದ್ರಚಕೋರಿ ಸಿನಿಮಾದ ಗಂಗೆಯೇ ಕೇಳು ಗಾಳಿಯೇ ಕೇಳು ಅಂತ ಈ ಕಡೆ ಮೇಲ್ಗಡೆ ಇವ್ರು ಹಾಡೋದು, ಕೆಳಗಡೆ ನಾಯಕಿ ಒಬ್ಬಳೇ ಹಾಡು ಹೇಳೋದು, ಎರಡನೇ ನಾಯಿಗೆ ಹಾಡು ಹೇಳೋದು. ಅದೇ ರೀತಿ ಸೂರ್ಯವಂಶ ಸಿನಿಮಾ ಕಥೆನೂ ಅಷ್ಟೇ ಅಲ್ವಾ, ಅಷ್ಟು ನಾಲೆಜ್ ಇಲ್ಲ ಅಂತೇಳ್ಬಿಟ್ಟು ಅವ್ನು ಬಿಟ್ಟೋಗ್ತಾಳೆ. ಕೊನೆಗೆ ನೋಡಿದ್ರೆ ಆ ಕನಕ ದೊಡ್ಡ ಶ್ರೀಮಂತ ಆದಾಗ ಕಟ್ ಮಾಡಿದ್ರೆ ಇವಳೇ ಕೆಲಸ ಕೇಳ್ಕೊಂಬರ್ತಾಳೆ. ಐನೋ ಇದು ಸಿನಿಮಾ ಅಂತ ನಂಗೆ ಗೊತ್ತು, ಬಟ್ ಎಷ್ಟೋ ಸರಿ ಎಷ್ಟು ಘಟನೆಗಳು ನಿಜ ಜೀವನಕ್ಕೂ ಕನೆಕ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಈ ಥರ ಈ ಕೃಷ್ಣ ಸಿನಿಮಾ ನನಗೆ ತುಂಬ ಕನೆಕ್ಟ್ ಆಗೋಯ್ತು. ತುಂಬ ಸಲ ನೋಡ್ತಾ ಇರ್ತೀನಿ, ಥಿಯೇಟ್ರಲ್ಲಿ ನೋಡಿದ್ದೆ, ಅದಾದಮೇಲೆ ಈಗ ಟಿ ವಿಯಲ್ಲೂ ನೋಡಿದ್ದೆ, ಇವಾಗ ಯೂಟ್ಯೂಬಲ್ಲಿ ನೋಡ್ತಾನೆ ಇರ್ತೀನಿ. ಹಾಡುಗಳು ಅಷ್ಟೇ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಹಾಡುಗಳು. ಗಣೇಶ್ ಅವರು ಅಷ್ಟೇ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕೊನೆಯ ಅರ್ಧ ಗಂಟೆ ಏನಿದೆಲ್ಲ ತನ್ನ ತಾಯಿಯ ಸಮಾಧಿಯನ್ನು ಕೊಟ್ಟಾಗ ಒಂದು ಕಾಡುವಂಥ ನೋವು, ಅಲ್ಲಿವರೆಗೂ ಕಾಮಿಡಿನ ಒಂಥರ ನಗು ಜಾಲಿ ಇರುತ್ತೆ ಸಿನಿಮಾ. ಅಲ್ಲಿಂದ ಎಮೋಷನಲ್ಲಿ ಭಾವನಾತ್ಮಕ ಕಡೆ ತೊಗೊಂಡು ಹೋಗ್ಬಿಡುತ್ತೆ ಸಿನಿಮಾ. ಕಣ್ಣಲ್ಲೇ ಅಭಿನಯ ನೀಡ್ತಾರೆ ಗಣೇಶ್ ಅವರು, ಸೂಪರ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಜನ ಈ ಸಿನಿಮಾದ ಯೂಟ್ಯೂಬಲ್ಲಿದೆ ನೋಡಿ, ತುಂಬ ಜನ ಇವಾಗಲೂ ಇಂಥ ಸಿನಿಮಾಗಳನ್ನ ಮಾಡಿ ಗಣೇಶ್ ಸರ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬರ್ತಾ ಇರ್ತಾವೆ. ಸೊ ಸಿನಿಮಾಗಳನ್ನ ಮಾಡಬೇಕು ಅಂದರೆ ಕೃಷ್ಣ ಪ್ರಣಯ ಸಖಿಲು ಅದೊಂದು ಎಮೋಷನಲ್ ಕನೆಕ್ಟ್ ಆಗಿತ್ತು. ಈ ಪಿನಾಕ ಬಂದು ಒಂದು ಹೊಸ ರೀತಿ ಗೆಟಪ್, ಅದೊಂದು ಪ್ರಯೋಗಾತ್ಮಕ ಸಿನಿಮಾ ಅಂತ ಹೇಳಿದ್ದಾರೆ. ಅದಾಗಿ 15 ದಿನಗಳಲ್ಲಿ ಈಗ ಬೃಂದಾ ವಿಹಾರಿಯನ್ನು ಕೂಡ ಬರ್ತಾ ಇದೆ, ಅದು ತುಂಬ ಭಾವನಾತ್ಮಕವಾಗಿ ಕಟ್ಕೊಡುತ್ತೆ ಅಂತ ಹೇಳಿದ್ದಾರೆ ನಿರ್ದೇಶಕರು. ನೋಡಬೇಕಾದ್ರೆ ಹಾಡುಗಳೆಲ್ಲ ಹಿಟ್ಟಾಗಿದೆ. ತಮ್ಮ ಸುಖವನ್ನು ಬಯಸುವ ಸಿನಿಮಾದಲ್ಲೂ ಅಷ್ಟೇ ಒಂದು ಫ್ಯಾಮಿಲಿ ಡ್ರಾಮಾ ಅಂತ ಹೇಳಿದ್ದಾರೆ. ಸೊ ಅದೇ ಚಾರ್ಮ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೃಷ್ಣ ಸಿನಿಮಾದಲ್ಲಿ ಪೂಜಾ ಗಾಂಧಿ ಅವರು ಅಷ್ಟೇ ಜಗಳ ಗಂಟೆಯಾಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಅವರಿಬ್ಬರು ಕಾಂಬಿನೇಷನ್ ಮತ್ತೊಂದು ಸಿನಿಮಾ ಬರಬೇಕಾಗಿತ್ತು, ಮುಂಗಾರು ಮಳೆ ಕೃಷ್ಣ ಆದಮೇಲೆ, ಬಟ್ ಬರಲಿಲ್ಲ. ಅದು ಶರ್ಮಿಳಾ ಮಾಡಿರೋ ಲವರ್ ಆಗಿ ಕೊನೆಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ. ಇನ್ಫ್ಯಾಕ್ಟ್ ಅವರು ಮದುವೆನೂ ಕೂಡ ಆಯಿತು. ಇರಲಿ, ಅದ್ರ ಬಗ್ಗೆ ತುಂಬ ಜನ ಇದನ್ನು ಅಯ್ಯೋ ಹಿಂಗಾಗೋಯ್ತು ಅಂತ. ಆಮೇಲೆ ಆ ಸಿನಿಮಾದಲ್ಲಿ ಬಾಲ ಕಲಾವಿದೆಯಾಗಿ ಅಂದರೆ ಶರ್ಮಿಳಾ ಮಾಂಡ್ರೆ ಅವರ ತಂಗಿ ಪಾತ್ರದ ನಟಿಸಿದವರು ಯಾರು ಅಂತಂದರೆ ರೂಪಿಕಾ ಮೇಡಮ್. ಚೆಲುವಿನ ಚಿಲಿಪಿಲಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟವರು. ಆ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮಾಡಿದರು. ನಾನು ಅವ್ರನ್ನ ಭೇಟಿಯಾಗೋ ಅವಕಾಶ ಬಂದಾಗ ಅವ್ರ ಹತ್ರನೂ ಹೇಳಿದ್ದೆ, ಮೇಡಮ್ ನಿಜವಾಗ್ಲೂ ಹೇಳ್ತೀನಿ, ಕೃಷ್ಣ ಸಿನಿಮಾದಲ್ಲಿ ನಿಮ್ಮ ಅಂದರೆ ತಂಗಿ ಪಾತ್ರ ಅದು ತುಂಬ ಹೈಲೈಟ್ ಆಗಿತ್ತು. ನಿಮ್ಮ ಸಿನಿಮಾಗಳನ್ನೆಲ್ಲ ಸಾಧ್ಯದಷ್ಟು ಥಿಯೇಟ್ರಲ್ಲಿ ನೋಡಿದ್ದೀನಿ. ನಿಮ್ಮ ಟಿ ವಿ ಶೋಸ್ಗಳಾಗಿರ್ಬೋದು, ಅಂದರೆ ಅವರು ಡ್ಯಾನ್ಸ್ ಪ್ರೋಗ್ರಾಮಿಂಗ್ ಮಾಡ್ತಾರೆ, ಸೊ ಅದಾಗಿರ್ಬೋದು. ಆಮೇಲೆ ಈಗ ಧಾರಾವಾಹಿಲೂ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಅವರ ಒಂದಿಷ್ಟು ಪ್ರತಿಭೆ ತುಂಬ ಚೆನ್ನಾಗಿದೆ. ಈಗ ಅವರು ಕೂಡ ಮದುವೆ ಆಗ್ತಾಯಿದ್ದಾರೆ. ಸೊ ಅವರ ಜೀವನ ಸುಖವಾಗಿರಲಿ ಅಂತಲೂ ಕೂಡ ನಾನು ಶುಭ ಹಾರೈಸ್ತೀನಿ. ಸೊ ನೀವು ಯಾರ್ಯಾರು ಕೃಷ್ಣ ಸಿನಿಮಾನ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.